ಹಲೋ ಗೆಳೆಯರೇ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಆಗಸ್ಟ್ 20, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ ಲಾ ಎಕ್ಸ್ ಶಿಕ್ಷಾ ಅನ್ನುವಂತಹ ಪ್ರಿಲಿಮ್ಸ್ ಕಮ್ ಮೇನ್ಸ್ ಟೆಸ್ಟ್ ಸೀರೀಸನ್ನು ಸ್ಟಾರ್ಟ್ ಮಾಡಲಿದ್ದು, ಈ ಒಂದು ಪ್ರೋಗ್ರಾಮ್ ಆಗಸ್ಟ್ 28ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಆನ್ಲೈನ್ ಹಾಗೂ ಆಫ್ಲೈನ್ ಮೋಡಲ್ಲಿ ಈ ಒಂದು ಟೆಸ್ಟ್ ಸೀರೀಸ್ ಅವೈಲೇಬಲ್ ಇದೆ. ಇನ್ನು ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಿದ್ದರೆ ಇಲ್ಲಿರುವಂತಹ ನಂಬರ್ಗೆ ಕಾಲ್ ಮಾಡಬಹುದು. ಶೆಡ್ಯೂಲ್ ಏನಾದರೂ ಬೇಕಿದ್ದರೆ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿ ಶೆಡ್ಯೂಲನ್ನು ಡೌನ್ಲೋಡ್ ಮಾಡ್ಕೋಬೋದು. ಇವತ್ತಿನ ಮೊದಲನೇ ಆರ್ಟಿಕಲ್ ಏನಿದೆ, ಗಿವ್ ಆಧಾರ್ ಡೀಟೇಲ್ಸ್ ಆಫ್ 12 ಬಾಂಗ್ಲಾದೇಶಿ ನ್ಯಾಷನಲ್ಸ್. ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ ನಾವು ಕನೆಕ್ಟ್ ಮಾಡ್ಕೊಳ್ಳೋದಾದರೆ GS ಪೇಪರ್ 2 ನಡಿನಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ಗೆ ಕನೆಕ್ಟ್ ಮಾಡುವಂಥದ್ದು ಹಾಗೂ ಫಂಡಮೆಂಟಲ್ ರೈಟ್ಸ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸ್ಗೂ ಸಹ ನಾವು ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲಲ್ಲಿರುವಂತಹ ಇಶ್ಯೂ ಏನಿದೆ, ಆಧಾರ್ಗೆ ಸಂಬಂಧಪಟ್ಟಂತೆ ಒಂದು ಇನ್ಫಾರ್ಮೇಷನ್ಸನ್ನು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇವಾಗ ಕೇಳಿದೆ. ಸೊ ಯಾವ ರೀತಿಯಾದಂಥ ಪ್ರೊಸೆಸ್ ಇಲ್ಲಿ ನಡೀತಾ ಇದೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಯೂನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಬಗ್ಗೆ ನಿಮಗೆಲ್ಲ ಇನ್ಫಾರ್ಮೇಷನ್ ಗೊತ್ತಿದೆ. ಆಧಾರ್ ರಿಲೇಟೆಡ್ ಇರತಕ್ಕಂತಹ ID ಗಳನ್ನು ಇವರೇ ಇಶ್ಯೂ ಮಾಡ್ತಾರೆ. ಸೊ ಇಲ್ಲಿರುವಂಥ ಒಂದು ಇಶ್ಯೂ ಏನಂತಂದರೆ, ಬಾಂಗ್ಲಾದೇಶಿ ನ್ಯಾಷನಲ್ಸ್ಗಳ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ಇಲ್ಲಿ ಕ್ರಿಮಿನಲ್ ಕೇಸಸ್ ಇರೋದ್ರಿಂದ ಕೆಲವೊಂದಿಷ್ಟು ಜನ ಗ್ಯಾಂಗ್ ರೇಪಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅಥವಾ ಕೆಲವೊಂದಿಷ್ಟು ಹ್ಯೂಮನ್ ಟ್ರಾಫಿಕಿಂಗ್ ಕೇಸಸಲ್ಲಿ ಇನ್ವಾಲ್ವ್ ಆಗಿರುವಂತಹ ಈ ಒಂದು ಬಾಂಗ್ಲಾದೇಶಿ ನ್ಯಾಷನಲ್ಸ್ಗಳನ್ನು ಇನ್ವೆಸ್ಟಿಗೇಷನನ್ನು ಮಾಡುವಂಥ ಹಂತದಲ್ಲಿ ಇವರ ಒಂದು ಐಡೆಂಟಿಫಿಕೇಷನ್ ನಂಬರ್ ಅಥವಾ ಆಧಾರ್ ಯಾವ ರೀತಿಯಾಗಿದೆ, ಆಧಾರಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ಸ್ಗಳನ್ನು ಇವರು ಡೈರೆಕ್ಟಾಗಿ ಈ ಒಂದು ಅಥಾರಿಟಿಗೆ, ಯೂನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾಗೆ ಅಪ್ರೋಚ್ ಮಾಡಿದ್ದಾರೆ. ಸೊ ಇದಕ್ಕೆ ರೆಸ್ಪಾನ್ಸ್ ಆಗಿ ಅಥಾರಿಟಿ ಯಾವ ರೀತಿಯಾದಂಥ ಡಿಸಿಷನನ್ನು ತೆಗೆದುಕೊಂಡಿದೆ, ಇವರು ಇನ್ಫಾರ್ಮೇಷನನ್ನು ಕೊಡೋದರಲ್ಲಿ ಡಿಕ್ಲೈನ್ ಮಾಡಿದ್ದಾರೆ. ಯಾಕೆಂದರೆ ಸೆಕ್ಷನ್ 33ನಲ್ಲಿರುವಂಥ ಒಂದು ಮ್ಯಾಂಡೇಟರಿ ಪ್ರೊವಿಷನ್ ಅಂತಂದರೆ, ಎಲ್ಲ ಅಥೆಂಟಿಕೇಷನ್ಸನ್ನು ಅಥವಾ ಇನ್ಫಾರ್ಮೇಷನ್ಸನ್ನು ಕಾನ್ಫಿಡೆನ್ಷಿಯಲಿ ಮೇಂಟೈನ್ ಮಾಡಬೇಕು ಅನ್ನುವಂಥದ್ದು. ಯಾವುದೇ ರೀತಿಯಾಗಿ ಈ ಇನ್ಫಾರ್ಮೇಷನ್ಸನ್ನು ರಿವೀಲ್ ಮಾಡುವಂತಿಲ್ಲ. ಇದನ್ನು ನಾವು ಸೆಕ್ಷನ್ 33ನಲ್ಲಿರುವಂಥ ಒಂದು ಪ್ರೊವಿಷನ್ ಆಗಿ ಕನ್ಸಿಡರ್ ಮಾಡ್ತೀವಿ. ಒಂದು ವೇಳೆ ಕೆಲವು ಕೇಸಸಲ್ಲಿ ಇನ್ಫಾರ್ಮೇಷನ್ಸನ್ನು ರಿವೀಲ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅನ್ನುವಂಥ ಒಂದು ಸಿಚುವೇಶನ್ ಇದ್ದಾಗ ಕೋರ್ಟ್ ಇಂಟರ್ಫಿಯರ್ ಆಗಬೇಕು. ಹೈಕೋರ್ಟ್ ಇವಾಗ ಪರ್ಮಿಷನನ್ನು ಕೊಟ್ಟಾದಮೇಲೆ ಇನ್ಫಾರ್ಮೇಷನನ್ನು ಈ ಒಂದು ಅಥಾರಿಟಿ ರಿವೀಲ್ ಮಾಡುತ್ತೆ. ಸೊ ಇಲ್ಲಿ ನಾಟ್ ಇನ್ಫೀರಿಯರ್ ಜಡ್ಜಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಹೈಕೋರ್ಟ್ಗಿನೂ ಕೆಳಗಿರುವಂಥ ಸಬಾರ್ಡಿನೇಟ್ ಕೋರ್ಟ್ನ ಒಂದು ಡಿಸಿಷನ್ನು ಕನ್ಸರ್ನ್ ಆಗಿರೋದಿಲ್ಲ ಅಥವಾ ಕನ್ಸಿಡರ್ ಮಾಡೋದಿಲ್ಲ. ಇಲ್ಲಿ ಕೇವಲ ಹೈಕೋರ್ಟ್ನ ಒಂದು ಸುಪ್ರೀಂ ಅಥಾರಿಟಿಯನ್ನು ಇನ್ಫಾರ್ಮೇಷನ್ಗೆ ಸಂಬಂಧಪಟ್ಟಂತೆ ಅಥವಾ ರಿವೀಲ್ ಮಾಡಲು ಅಥಾರಿಟಿ ಪರ್ಮಿಷನನ್ನು ಕೇಳ್ತಾ ಇದೆ. ಈ ಒಂದು ಪ್ರೊವಿಷನನ್ನು ಸಹ ನಾವು ಸೆಕ್ಷನ್ 33ನಲ್ಲಿರುವಂಥ ಮ್ಯಾಂಡೇಟರಿ ಪ್ರೊವಿಷನ್ ಅಡಿನಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಸೊ ಹಾಗಾಗಿ ಇವಾಗ NI ಅಪ್ರೋಚ್ ಮಾಡಿರುವಂಥದ್ದು ಕರ್ನಾಟಕ ಹೈಕೋರ್ಟ್ಗೆ. ಕರ್ನಾಟಕ ಹೈಕೋರ್ಟ್ ಯಾವ ರೀತಿಯಾದಂಥ ರೆಸ್ಪಾನ್ಸನ್ನು ಕೊಟ್ಟಿದೆ, ಎಸ್ ಇವಾಗ ನೀವು ಈ ಒಂದು ಅಥಾರಿಟಿಯವರು ಇನ್ಫಾರ್ಮೇಷನ್ಸನ್ನು ಕೊಡ್ಬೋದು ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ. ಸೊ ಇನ್ವೆಸ್ಟಿಗೇಷನ್ ಏಜೆನ್ಸಿ ಈ ಒಂದು ಇನ್ಫಾರ್ಮೇಷನ್ಸನ್ನು ಕೇವಲ ಈ ಅಫೆಂಡರ್ಸ್ಗಳನ್ನು ಪ್ರಾಸಿಕ್ಯೂಷನ್ ಮಾಡೋದರಲ್ಲಿ ಮಾತ್ರ ಬಳಕೆ ಮಾಡ್ಕೋಬೇಕು. ಸೊ ಅಫೆನ್ಸ್ಗೆ ಸಂಬಂಧಪಟ್ಟಂಥ ಏನೇ ಇನ್ವೆಸ್ಟಿಗೇಷನ್ ಮಾಡುವಾಗ ಮಾತ್ರ ಇದನ್ನು ಅವರು ಯೂಸ್ ಮಾಡ್ಕೋಬೇಕು, ಬೇರೆ ಪರ್ಪಸ್ಗೆ ಯೂಸ್ ಮಾಡುವಂತಿಲ್ಲ ಅನ್ನುವಂಥ ಇನ್ಸ್ಟ್ರಕ್ಷನನ್ನು ಸಹ ಇವತ್ತು ಕರ್ನಾಟಕ ಹೈಕೋರ್ಟು NIAಗೆ ನೀಡಿದೆ ಅನ್ನುವಂಥದ್ದು. ಸೊ ಇಷ್ಟು ಇಶ್ಯೂ ಯಾವ ರೀತಿಯಾಗಿದೆ ಅಂತ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಯಿತು. ಸೊ ಇಲ್ಲಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗಬೇಕಾಗಿರುವಂಥ ಪಾಯಿಂಟ್ ಅಂತಂದರೆ, ಆಧಾರ್ ಆ್ಯಕ್ಟ್ 2016 ಅಡಿನಲ್ಲಿ ಯೂನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಇವತ್ತು ಕಾನ್ಫಿಡೆನ್ಷಿಯಲ್ ಡೀಟೇಲ್ಸನ್ನು ರಿವೀಲ್ ಮಾಡಬೇಕಂತಂದರೆ ಕೋರ್ಟ್ನ ಒಂದು ಪರ್ಮಿಷನ್ ಇಂಪಾರ್ಟೆಂಟು, ಅದರಲ್ಲೂ ಹೈಕೋರ್ಟ್ನ ಒಂದು ಪರ್ಮಿಷನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಮ್ಯಾಂಡೇಟರಿ ಮತ್ತು ಓನ್ಲಿ ಪ್ರೊವಿಷನ್ ಅನ್ನುವಂಥದ್ದು ಟೇಕ್ ಅವೇ ಪಾಯಿಂಟ್. ಇನ್ನೊಂದು ಕನ್ಸರ್ನ್ ಅಂತಂದರೆ, ಇವಾಗ ಇನ್ಫಾರ್ಮೇಷನ್ಸನ್ನು ಅಥವಾ ಡೀಟೇಲ್ಸನ್ನು ರಿವೀಲ್ ಮಾಡ್ತಾ ಇದ್ದಾರಲ್ಲ, ಕನ್ಸರ್ನ್ಡ್ ವ್ಯಕ್ತಿಯ ಒಂದು ಪರ್ಮಿಷನನ್ನು ತೆಗೆದುಕೊಳ್ಬೇಕಾ ಅನ್ನುವಂಥದ್ದು ಸಹ ಕ್ವಶನ್ ಮಾರ್ಕ್. ಇದ್ರ ಮೇಲೂ ರಾಂಗ್ ಸ್ಟೇಟ್ಮೆಂಟನ್ನು ಫ್ರೇಮ್ ಮಾಡ್ಬೋದು. ಸೊ ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ಸನ್ನು ರಿವೀಲ್ ಮಾಡುವಾಗ ಕನ್ಸರ್ನ್ಡ್ ವ್ಯಕ್ತಿಯ ಒಂದು ಪರ್ಮಿಷನನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಮ್ಯಾಂಡೇಟರಿ ಪ್ರೊವಿಷನ್ ಇಲ್ಲ. ದೇರ್ ಈಸ್ ನೋ ಕಂಪಲ್ಷನ್ ಅನ್ನುವಂಥದ್ದು ಸಹ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ಡೈರೆಕ್ಟಾಗಿ ಅಥಾರಿಟಿ ಇನ್ಫಾರ್ಮೇಷನ್ಸನ್ನು ರಿವೀಲ್ ಮಾಡ್ಬೋದು ಕೋರ್ಟ್ ಪರ್ಮಿಷನ್ ಕೊಟ್ಟಾದಮೇಲೆ. ಸೊ ಯೂನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಆಧಾರ್ ರಿಲೇಟೆಡ್ ಇರತಕ್ಕಂಥ ಎಲ್ಲ ಇಶ್ಯೂಸ್ಗಳನ್ನು ಮ್ಯಾನೇಜ್ ಮಾಡುತ್ತೆ. ಜೊತೆಗೆ ನಮ್ಮ ದೇಶದಲ್ಲಿರುವಂಥ ಎಲ್ಲ ರೆಸಿಡೆಂಟ್ಸ್ಗಳಿಗೂ ಇವತ್ತು 12 ಡಿಜಿಟ್ ಯೂನಿಕ್ ಐಡೆಂಟಿಫಿಕೇಷನ್ ನಂಬರನ್ನು ಅಸೈನ್ ಮಾಡುತ್ತೆ ಅಥವಾ ಅಲೋಕೇಶನನ್ನು ಮಾಡುತ್ತೆ ಅನ್ನುವಂಥದ್ದು. ಸೊ ನಾನಿಲ್ಲಿ ಏನು ಮೆನ್ಷನ್ ಮಾಡಿದೆ ಅಂತಂದರೆ ಎಲ್ಲ ರೆಸಿಡೆಂಟ್ಸ್ಗಳು ಅಂತ. ಇಲ್ಲಿ ಕೇವಲ ಸಿಟಿಜನ್ಸ್ಗಳಿಗೆ ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ಯಾರು ವಾಸ ಮಾಡಿರ್ತಾರಲ್ಲ ಅವರು ಎಲ್ಲರಿಗೂ ಸಹ ಆಧಾರನ್ನು ಪಡೆದುಕೊಳ್ಳುವಂತಹ ಒಂದು ರೈಟ್ ಇದೆ. ಸೊ ಅವರು ಸಹ ಆಧಾರನ್ನು ಪಡ್ಕೋಬಹುದು.
ಇಲ್ಲಿ ಒಂದು ಕ್ವಶನನ್ನು ಫ್ರೇಮ್ ಮಾಡ್ಬೋದು. ಈ ಒಂದು ಆಧಾರ್ ಇನ್ಫಾರ್ಮೇಷನನ್ನು ನಾವು ಸಿಟಿಜನ್ಶಿಪ್ ಡಾಕ್ಯುಮೆಂಟ್ ಆಗಿ ಕನ್ಸಿಡರ್ ಮಾಡ್ತೀವಿ ಅಂತ. ಆ್ಯಕ್ಚುಲಿ ರಾಂಗ್. ಯಾಕೆಂದರೆ ಎಲ್ಲ ರೆಸಿಡೆಂಟ್ಗಳು ಸಹ ಆಧಾರನ್ನು ಪಡ್ಕೋಬೋದು, ಕೇವಲ ಸಿಟಿಜನ್ಸ್ಗಳು ಮಾತ್ರ ಅಲ್ಲ. ಈ ಒಂದು ಕ್ಲಾರಿಟಿ ನಿಮಗೆ ಇಂಪಾರ್ಟೆಂಟು. ಇನ್ನು ಮುಂದಿನ ಆರ್ಟಿಕಲ್ ಇಂಡಿಯನ್ ಟೀಮ್ ಡೆಲಿಬರೇಟಿಂಗ್ ಆನ್ ಓಷನ್ ಡೈವರ್ಸಿಟಿ ಪ್ಯಾಕ್ಟ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಹಾಗೂ GS ಪೇಪರ್ 3 ನಡಿನಲ್ಲಿ ಓಷನ್ ಎಕನಾಮಿಗೆ ಸಂಬಂಧಪಟ್ಟಂತೆ ಎಕನಾಮಿಕ್ ಸೆಕ್ಷನಲ್ಲಿ ಮತ್ತು ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಎನ್ವಿರಾನ್ಮೆಂಟಲ್ಲೂ ಸಹ ನಾವು ಕನೆಕ್ಟ್ ಮಾಡುವಂಥದ್ದು. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ಭಾರತ ಹಾಗೂ UN ಮೆಂಬರ್ ಕಂಟ್ರೀಸ್ಗಳು ಮರೈನ್ ಬಯೋಡೈವರ್ಸಿಟಿಯನ್ನು ಕನ್ಸರ್ವೇಷನ್ ಮಾಡೋದಕ್ಕೋಸ್ಕರ ಒಂದು ಡಿಸ್ಕಷನನ್ನು ನಡೆಸ್ತಾ ಇದ್ದೇವೆ. ಯಾವ ರೀತಿಯಾದಂಥ ಅಗ್ರಿಮೆಂಟನ್ನು ಜಾರಿಗೆ ತರಬೇಕು. ಸೊ ಈ ಒಂದು ಓಷನಲ್ಲಿರ್ತಕ್ಕಂತಹ ಬಯೋಡೈವರ್ಸಿಟಿಯನ್ನು ಸಸ್ಟೈನಬಲ್ ಆಗಿ ನಾವು ಯಾವ ರೀತಿಯಾಗಿ ಕಾಪಾಡ್ಕೋಬೇಕು, ಪ್ರೊಟೆಕ್ಷನ್ ಮಾಡಬೇಕು, ಜೊತೆಗೆ ನಾವು ಎಕನಾಮಿಕ್ ಬೆನಿಫಿಟ್ಸನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಡಿಸ್ಕಷನ್ ನಡೀತಾ ಇದೆ. ಸೊ ಈ ಒಂದು ಓಷನ್ ಡೈವರ್ಸಿಟಿ ಪ್ಯಾಕ್ಟ್ಗೆ ಸಂಬಂಧಪಟ್ಟಂಥ ಡ್ರಾಫ್ಟನ್ನು 2018ರಲ್ಲಿ ಕ್ರಿಯೇಟ್ ಮಾಡಿತ್ತು. ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಲಾ ಆಫ್ ಸೀ ನಡಿನಲ್ಲಿ ಈ ಒಂದು ಡ್ರಾಫ್ಟನ್ನು ರೆಡಿ ಮಾಡಲಾಗಿತ್ತು. 1982ನಲ್ಲಿ ಸೆಟಪ್ ಆಗಿರುವಂತಹ ಲಾ ಆಫ್ ಸಿ, ಇದನ್ನು ನಾವು ಲೀಗಲಿ ಬೈಂಡಿಂಗ್ ಅನ್ನುವಂಥ ಒಂದು ಕನ್ವೆನ್ಷನ್ ಆಗಿ ಕನ್ಸಿಡರ್ ಮಾಡ್ತೀವಿ. ಸಿಗೆ ಸಂಬಂಧಪಟ್ಟಂಥ ಟ್ರೀಟಿ ಅಂತಲೂ ಸಹ ಇದನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಇದು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟು. ಅಂತಾರಾಷ್ಟ್ರೀಯವಾಗಿ ಓಷನನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಬೇಕಾಗಿರುವಂಥ ಗೈಡ್ಲೈನ್ಸನ್ನು ನಾವು ಈ ಒಂದು ಟ್ರೀಟಿ ನಡಿನಲ್ಲಿ ನೋಡ್ತಾ ಇದ್ದೀವಿ. ಪರ್ಟಿಕ್ಯುಲರ್ ನೇಷನ್ಗೆ ಓಷನ್ ಮೇಲೆ ಯಾವ ರೀತಿಯಾದಂಥ ರೈಟ್ಸ್ ಇರುತ್ತೆ, ಯಾವ ರೀತಿಯಾದಂಥ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಮರೈನ್ ನ್ಯಾಚುರಲ್ ರಿಸೋರ್ಸನ್ನು ಯಾವ ರೀತಿಯಾಗಿ ಅವರು ಮ್ಯಾನೇಜ್ ಮಾಡಬೇಕು, ಯಾವ ರೀತಿಯಾದಂಥ ಬಿಸ್ನೆಸ್ಸನ್ನು ಅವರು ಸೆಟಪ್ ಮಾಡ್ಬೋದು ಅನ್ನುವಂಥ ಕಂಪ್ಲೀಟ್ ಗೈಡ್ಲೈನ್ಸ್ಗಳನ್ನು ನಾವು ಈ ಒಂದು ಇಂಟರ್ನ್ಯಾಷನಲ್ ಫ್ರೇಮ್ವರ್ಕ್ ನಡಿನಲ್ಲಿ ಕಾಣಬಹುದಾಗಿದೆ. ಸೊ ಸಿಗೆ ಸಂಬಂಧಪಟ್ಟಂಥ ಈ ಒಂದು ಟ್ರೀಟಿ ನಡಿನಲ್ಲೇ ಡೈವರ್ಸಿಟಿ ಪ್ಯಾಕ್ಟು ಡಿಸ್ಕಸ್ ಆಗ್ತಾ ಇದೆ ಅನ್ನುವಂಥದ್ದು. ಯಾಕೆ ಇಂಪಾರ್ಟೆಂಟು? ಮೊದಲೇದಾಗಿ ರೈಟ್ಸ್ ಆಫ್ ದ ಎಕ್ಸ್ಪ್ಲೋರರ್. ಇವಾಗ ಯಾವ ಕಂಪನಿ ರೈಟ್ಸನ್ನು ಹೊಂದಿರುತ್ತೆ? ನಾವು ಬಯಾಲಜಿಕಲ್ ರಿಸೋರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಕೆಲವೊಂದಿಷ್ಟು ಸಿ ವಾಟರ್ಸಲ್ಲಿ ಅಥವಾ ಹೈ ಸೀಸ್ ನಡಿನಲ್ಲಿ ನಾವು ಸಾಕಷ್ಟು ಬಯೋಡೈವರ್ಸಿಟಿಗೆ ಸಂಬಂಧಪಟ್ಟಂತೆ ಅಥವಾ ಬಯಾಲಜಿಕಲ್ ರಿಸೋರ್ಸಸನ್ನು ಎಕ್ಸ್ಪ್ಲೋರೇಷನ್ ಮಾಡುವಾಗ ರೈಟ್ಸ್ ಯಾವ ರೀತಿಯಾಗಿರುತ್ತೆ, ಇದಕ್ಕೆ ಸಂಬಂಧಪಟ್ಟಂಥ ಅಗ್ರಿಮೆಂಟನ್ನು ನಾವು ಡಿಸೈಡ್ ಮಾಡಬೇಕು. ಅಂದರೆ ಯಾವುದೇ ಒಂದು ಕಂಪನಿ ಅಥವಾ ಎಂಟಿಟಿ ಇವತ್ತು ಓಷನಲ್ಲಿರ್ತಕ್ಕಂಥ ರಿಸೋರ್ಸನ್ನು ಎಕ್ಸ್ಪ್ಲೋರ್ ಮಾಡುವಾಗ, ಎಕ್ಸ್ಟ್ರಾಕ್ಷನನ್ನು ಮಾಡುವಾಗ, ಡಿಸ್ಕವರಿ ಏನಾದರೂ ಮಾಡಿದಾಗ ಅವ್ರಿಗೆ ಒಂದು ಅಬ್ಸಲ್ಯೂಟ್ ರೈಟನ್ನು ನಾವು ಕೊಡಬೇಕಾಗುತ್ತೆ. UN ಪ್ರಿಸ್ಕ್ರೈಬ್ ಮಾಡಿರೋ ಪ್ರಕಾರ ಅವ್ರಿಗೆ ರಾಯಲ್ಟಿಯನ್ನು ನಾವು ಪ್ರೊವೈಡ್ ಮಾಡೋದಾಗಲಿ, ಇಂಟೆಲೆಕ್ಚುವಲ್ ಪ್ರಾಪರ್ಟಿಯನ್ನು ಸಹ ಇಲ್ಲಿ ಇನ್ಕ್ಲೂಡ್ ಮಾಡೋದಾಗಲಿ, ಇವೆಲ್ಲ ಇಂಪಾರ್ಟೆಂಟು. ಇವಾಗ ಅವರು ಮಾಡಿರ್ತಕ್ಕಂಥ ಒಂದು ಡಿಸ್ಕವರಿಯಿಂದ ನಾವು ಗೇನನ್ನು ಎಲ್ಲರಿಗೂ ಶೇರ್ ಮಾಡುವಂಥದ್ದು. ಸೊ ಪ್ರಾಪರ್ ಆಗಿರುವಂಥ ಒಂದು ಫ್ರೇಮ್ವರ್ಕ್ ಇಂಪಾರ್ಟೆಂಟು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ 2ನೇ ಪಾಯಿಂಟಲ್ಲಿ ಎಕ್ಸೋಟಿಕ್ ಐಟಮ್ಸ್ಗಳನ್ನು ರೆಗ್ಯುಲೇಷನ್ ಮಾಡೋದಕ್ಕೋಸ್ಕರ ಒಂದು ಫ್ರೇಮ್ವರ್ಕ್ನ ಅವಶ್ಯಕತೆ ಇದೆ. ಎಕ್ಸೋಟಿಕ್ ಐಟಮ್ಸ್ ಅಂತಂದರೆ ಓಷನಲ್ಲಿ ಎಕ್ಸ್ಪ್ಲೋರ್ ಮಾಡದೇ ಇರುವಂತಹ ಸಾಕಷ್ಟು ಎಲಿಮೆಂಟ್ಸ್ಗಳಿದ್ದಾವೆ, ಮೈಕ್ರೋಬ್ಸ್ಗಳಿದ್ದಾವೆ. ಸೊ ನಾವಿವಾಗ ಬಯೋಟೆಕ್ನಾಲಜಿನ ಬಳಕೆ ಮಾಡೋದ್ರ ಮುಖಾಂತರ, ಜೆನೆಟಿಕ್ ಎಂಜಿನಿಯರಿಂಗನ್ನು ಬಳಕೆ ಮಾಡ್ಕೊಳೋದ್ರ ಮುಖಾಂತರ ಸೆವೆರಲ್ ಕಂಪನೀಸ್ಗಳು ಇವತ್ತು ಪೊಟೆನ್ಷಿಯಲ್ ಆಗಿರ್ತಕ್ಕಂತಹ ಎಕ್ಸೋಟಿಕ್ ಐಟಮ್ಸ್ಗಳನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಮೈನಿಂಗ್ ಆ್ಯಕ್ಟಿವಿಟಿಗಳನ್ನು ನಾವು ಈ ಸೀನಲ್ಲಿ ತರಬಹುದು. ಸೊ ಫೋಕಸ್ ಇದೆ ಅಂತಂದರೆ ಗ್ಯಾಸ್ ಹೈಡ್ರೇಟ್ಸ್ಗಳನ್ನು ಇವತ್ತು ಎಕ್ಸ್ಪ್ಲೋರ್ ಮಾಡೋದಾಗಲಿ, ಪ್ರೀಷಿಯಸ್ ಮೆಟಲ್ಸ್ಗಳನ್ನು ಇವತ್ತು ಎಕ್ಸ್ಪ್ಲೋರ್ ಮಾಡೋದಾಗಲಿ, ಫಾಸಿಲ್ ಫ್ಯೂಯಲ್ಸ್ಗಳನ್ನು ಡಿಗ್ ಅಪ್ ಮಾಡೋದಾಗಲಿ. ಸೊ ಡ್ರಗ್ಗೆ ಸಂಬಂಧಪಟ್ಟಂಥ, ವ್ಯಾಕ್ಸಿನ್ಗೆ ಸಪೋರ್ಟ್ ಆಗ್ತಕ್ಕಂತಹ ಒಂದು ಮೈಕ್ರೋಬ್ಸ್ಗಳು ಇಲ್ಲಿ ಪತ್ತೆ ಹಚ್ಚಬಹುದು. ಸೊ ಹಾಗಾಗಿ ಅನ್ಡಿಸ್ಕವರ್ಡ್ ಆಗಿರುವಂತಹ ಐಟಮ್ಸ್ಗಳನ್ನು ನಾವು ಇವತ್ತು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಒಂದು ಫ್ರೇಮ್ವರ್ಕ್ ಅವಶ್ಯಕತೆ ಇದೆ ಅನ್ನೋದು ಸಹ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಬ್ಲೂ ಎಕಾನಮಿ ಪಾಲಿಸಿಗೆ ಸಂಬಂಧಪಟ್ಟಂತೆ ಭಾರತ ಸಾಕಷ್ಟು ಚರ್ಚೆಯನ್ನು ಮಾಡ್ತಾ ಇದೆ. ಯೂನಿಯನ್ ಕ್ಯಾಬಿನೆಟ್ ಬ್ಲೂ ಎಕಾನಮಿ ಪಾಲಿಸಿಗೆ ಅಪ್ರೂವಲ್ ಕೊಟ್ಟಿರೋದನ್ನು ನಾವು ನೋಡ್ಬೋದು. ಸಾಕಷ್ಟು ಪ್ರಾಜೆಕ್ಟ್ಗಳನ್ನು ಇವತ್ತು ಹಾಕ್ಕೊಂಡಿದೆ. ಓಷನಲ್ಲಿರ್ತಕ್ಕಂತಹ ರಿಸೋರ್ಸಸನ್ನು ನಾವು ಸಸ್ಟೈನಬಲ್ ಆಗಿ ಯೂಸ್ ಮಾಡಲಿಕ್ಕೆ, ಸೊ ಡೀಪ್ ಸಿ ಬಯೋ ರಿಸೋರ್ಸಸನ್ನು ನಾವು ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಒಂದು ಮೇನ್ ಫೋಕಸನ್ನು ನಾವು ಬ್ಲೂ ಎಕಾನಮಿ ಪಾಲಿಸಿ ನಡಿನಲ್ಲಿ ನೋಡ್ತಾ ಇದ್ದೀವಿ. ಇದರಿಂದ ನಮ್ಮ ಒಂದು ಎಕಾನಮಿಗೆ ಒಂದು ಸಪೋರ್ಟ್ ಸಿಕ್ಕುತ್ತೆ ಅನ್ನುವಂಥದ್ದು. ಸೊ ಈ ರೀತಿಯಾಗಿ ಎಕನಾಮಿಕ್ ಪಾಲಿಸೀಸ್ಗಳು ಸಹ ರೀಜ್ನಲ್ ವೈಸ್ ಇಂಪಾರ್ಟೆಂಟ್ ಅನ್ನೋದನ್ನು ನಾವು ಎಂಫಸೈಸ್ ಮಾಡ್ಬೋದು. ಸೊ ರೀಜ್ನಲ್ ಲೆವೆಲಲ್ಲಿರ್ತಕ್ಕಂಥ ಈ ಒಂದು ಫ್ರೇಮ್ವರ್ಕ್ಗಳಿಗೆ ಸಪೋರ್ಟನ್ನು ಕೊಡಲಿಕ್ಕೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿರುವಂತಹ ಒಂದು ಲೀಗಲ್ ಗೈಡ್ಲೈನ್ಸ್ಗಳು ಇಂಪಾರ್ಟೆಂಟು ಅನ್ನೋದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಒಟ್ಟಾರೆಯಾಗಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಓಷನ್ ಡೈವರ್ಸಿಟಿ ಪ್ಯಾಕ್ಟ್ನ ಒಂದು ಇಂಪಾರ್ಟೆನ್ಸು ನಮಗೆ ಮೇನ್ಸ್ ಲೆವೆಲಲ್ಲಿ ಹೆಲ್ಪ್ ಆಗುತ್ತೆ. ಇನ್ನು ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಲಾ ಆಫ್ ಸಿಯನ್ನು ಪ್ರಿಲಿಮ್ಸ್ ಲೆವೆಲಲ್ಲಿ ನಾವು ಕನೆಕ್ಟ್ ಮಾಡ್ಕೋಬೋದು.
ಇನ್ನು ಮುಂದಿನ ಆರ್ಟಿಕಲ್, ಶಾರ್ಟೇಜ್ ಆಫ್ ಡ್ರಗ್ಸ್ ಫೋರ್ಸಸ್ HIV ಪೇಷಂಟ್ಸ್ ಟು ಕ್ಯಾರಿ ಆನ್ ವಿತ್ ಸ್ಟೇರ್. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ ನೋಡಿದಾಗ GS ಪೇಪರ್ 3 ನಡಿನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ಸ್ಟಡಿ ಮಾಡುವಾಗ ಡಿಸೀಸ್ ಸೆಕ್ಷನಲ್ಲಿ ನಾವು ಇದನ್ನು ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲಲ್ಲಿರುವಂಥ ಇನ್ಫಾರ್ಮೇಷನ್ನು HIV ರಿಲೇಟೆಡ್ ಇರುವಂಥ ಡ್ರಗ್ಸ್ಗಳು ಇವಾಗ ಶಾರ್ಟೇಜ್ ಆಗಿದೆ. HIV ಇವತ್ತು ಬಂದಾಗ ಒಂದು ಪೇಷಂಟಲ್ಲಿ ಯಾವ ರೀತಿಯಾದಂಥ ಬದಲಾವಣೆ ಇಮ್ಯೂನ್ ಸಿಸ್ಟಮಲ್ಲಿ ಆಗುತ್ತೆ ಅನ್ನೋದನ್ನು ಈ ಒಂದು ಆರ್ಟಿಕಲಿಂದ ನಾವು ತೆಗೆದುಕೊಳ್ಬೋದು. ಸೊ ಬೇಸಿಕಲಿ ಯೂನಿಯನ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಮಿನಿಸ್ಟ್ರಿ ಅಂಡರಲ್ಲಿರುವಂತಹ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಜೇಷನ್ NACO ಅನ್ನುವಂಥ ಒಂದು ಶಾರ್ಟ್ ಫಾರ್ಮನ್ನು ನೋಡ್ಬೋದು. ಈ ಒಂದು ಆರ್ಗನೈಜೇಷನ್ನು ಇವತ್ತು ಡ್ರಗ್ಸ್ಗೆ ರಿಲೇಟೆಡ್ ಇರತಕ್ಕಂತಹ ಅಥವಾ ಏಡ್ಸನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಪ್ರೋಗ್ರಾಮ್ಗಳನ್ನು ಸೆಟಪ್ ಮಾಡ್ತವೆ. ಕಂಪ್ಲೀಟಾಗಿ ಏಡ್ಸ್ಗೆ ರಿಲೇಟೆಡ್ ಇರುವಂಥ ಒಂದು ಕೋಆರ್ಡಿನೇಷನ್ ಆ್ಯಕ್ಟಿವಿಟಿಯನ್ನು ಅಥವಾ ಯಾವುದೇ ರೀತಿಯಾದಂಥ ಇಶ್ಯೂಸ್ ಇದ್ರೂ ಸಹ ನೋಡಲ್ ಏಜೆನ್ಸಿಯಾಗಿ ಆ್ಯಕ್ಟ್ ಮಾಡುತ್ತೆ ಅನ್ನುವಂಥದ್ದು. ಸೊ NACO ಕೊಟ್ಟಿರುವಂತಹ ಒಂದು ಇನ್ಫಾರ್ಮೇಷನ್ನ ಪ್ರಕಾರ HIV ರಿಲೇಟೆಡ್ ಇರುವಂಥ ಡ್ರಗ್ಗು ಇವಾಗ ಕಡಿಮೆ ಆಗ್ತಾ ಇದೆ, ಶಾರ್ಟೇಜ್ ಆಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಹೇಗೆ ಈ ಒಂದು ಡ್ರಗ್ ಫಂಕ್ಷನ್ ಆಗುತ್ತೆ, ಮೊದಲು HIV ಅಟ್ಯಾಕ್ ಆದಾಗ ಏನು ಬದಲಾವಣೆ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕು. HIV ಮೊದಲು ಇಂಡಿವಿಜುವಲ್ಗೆ ಅಟ್ಯಾಕ್ ಆದಾಗ ಟಾರ್ಗೆಟ್ ಮಾಡ್ತಕ್ಕಂತಹ ಸಿಸ್ಟಮ್ ಅಂತಂದರೆ ಇಮ್ಯೂನ್ ಸಿಸ್ಟಮ್ ನಡಿನಲ್ಲಿ ನಾವು WBC ಸೆಲ್ಸನ್ನು ನೋಡ್ತೀವಿ. WBC ಸೆಲ್ನಲ್ಲಿರುವಂಥ ಒಂದು ಪಾರ್ಟ್ ಅಂದರೆ CD4. ಇದು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟು. ಯಾವ ಸಿಸ್ಟಮ್ನ ಪಾರ್ಟ್ ಆಗಿದೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. CD4 ಸೆಲ್ಸನ್ನು ಡೆಸ್ಟ್ರಾಯ್ ಮಾಡ್ತಕ್ಕಂಥ ಫಂಕ್ಷನನ್ನು HIV ಮಾಡುತ್ತೆ. ಸೊ ಹೇಗೆ HIV ಮಲ್ಟಿಪ್ಲೈ ಆಗುತ್ತಲ್ಲ, ಅದೇ ರೀತಿಯಾಗಿ ಅದೇ ಫೇಸಲ್ಲಿ CD4 ಸೆಲ್ಸ್ಗಳು ಡೆಸ್ಟ್ರಾಯ್ ಆಗ್ತಾ ಹೋಗೋದನ್ನು ನಾವು ನೋಡ್ಬೋದು. CD4ನ ಒಂದು ಕೌಂಟು ತುಂಬ ಕಡಿಮೆ ಇರುತ್ತೆ HIV ಅಟ್ಯಾಕ್ ಆಗಿರ್ತಕ್ಕಂಥ ಪೇಷಂಟಲ್ಲಿ. ಸೊ CD4 ಸೆಲ್ಸ್ಗಳ ಒಂದು ಕಾನ್ಸಂಟ್ರೇಷನನ್ನು ಕಾನ್ಸ್ಟಂಟ್ ಆಗಿಡಲಿಕ್ಕೆ, ಇಮ್ಯೂನ್ ಸಿಸ್ಟಮಲ್ಲಿ ಸಪೋರ್ಟನ್ನು ಕೊಡುವಂತೆ ಮಾಡಲಿಕ್ಕೆ ನಾವು ಒಂದು ಥೆರಪಿಯನ್ನು ಅಪ್ಲೈ ಮಾಡ್ಬೋದು, ಆ್ಯಂಟಿ ರೆಟ್ರೋ ವೈರಲ್ ಥೆರಪಿ. ಸೊ ಈ ಒಂದು ಥೆರಪಿ ನಡಿನಲ್ಲಿ ವೈರಸ್ಗಳ ಒಂದು ರಿಪ್ರೊಡಕ್ಷನ್ ಸ್ಟಾಪ್ ಆಗ್ತಾ ಇರುತ್ತೆ. ಸೊ ಡೈಲಿ ಮೆಡಿಕೇಷನ್ನ ಆಧಾರದ ಮೇಲೆ ಇದನ್ನು ಫಾಲೋ ಮಾಡ್ತಾರೆ. ಸೊ ಇದರಿಂದಾಗಿ ಅಥವಾ ಈ ಒಂದು ಥೆರಪಿಯಿಂದಾಗಿ CD4 ಸೆಲ್ಸ್ಗಳನ್ನು ಪ್ರಾಪರಾಗಿ ನಮ್ಮ ಒಂದು ಇಮ್ಯೂನ್ ಸಿಸ್ಟಮಲ್ಲಿ ಸ್ಟ್ರಾಂಗ್ ಆಗಿರುವಂತೆ ಅಥವಾ ಡಿಸೀಸ್ಗೆ ಫೈಟ್ ಆಗುವಂತೆ ರಿಟೈನ್ ಮಾಡ್ಕೋಬೋದು ಅನ್ನುವಂಥದ್ದು. ಸೊ HIV ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ಕಮ್ಯುನಿಟಿ ಇವಾಗ ಸ್ಟ್ರೀಮ್ಲೈನ್ ಮಾಡಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟು ಪ್ರೊಕ್ಯೂರ್ ಮಾಡಿರುವಂಥ HIV ಮೆಡಿಸಿನ್ಸ್ಗಳ ಸಂಖ್ಯೆ ಇವಾಗ ಕಡಿಮೆ ಆಗ್ತಾಯಿದೆ, ಸಪ್ಲೈ ಕಡಿಮೆ ಆಗ್ತಾಯಿದೆ. ಈ ಒಂದು ಸಪ್ಲೈಯನ್ನು ಎನ್ಹ್ಯಾನ್ಸ್ ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಹೇಗೆ ಈ ಒಂದು HIV ಟ್ರಾನ್ಸ್ಮಿಷನ್ ಆಗುತ್ತೆ ಅಥವಾ HIV ವೈರಸ್ಗಳು ಹೇಗೆ ಒಂದು ಪರ್ಸನಿಂದ ಪರ್ಸನ್ಗೆ ಟ್ರಾನ್ಸ್ಮಿಷನ್ ಆಗುತ್ತೆ ಅಂದರೆ ಬ್ಲಡ್ ಟ್ರಾನ್ಸ್ಮಿಷನ್ ಮಾಡುವಾಗ, ಫ್ಲೂಯಿಡ್ಗಳ ಒಂದು ಟ್ರಾನ್ಸ್ಮಿಷನ್ ಆದಾಗ, ಬ್ರೆಸ್ಟ್ ಮಿಲ್ಕನ್ನು ನೋಡುವಾಗ, ಸೊ ಈ ರೀತಿಯಂಥ ಹಲವಾರು ಮೋಡ್ ಮುಖಾಂತರ ಇವತ್ತು ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಇದೊಂದು ಕಮ್ಯುನಿಕೇಬಲ್ ಡಿಸೀಸಸ್ ಇದೆ. ಒಂದು ಪಾಸಿಟಿವ್ ಪಾಯಿಂಟ್ ಅಂತಂದರೆ ಯಾರು ಇನ್ಫೆಕ್ಟ್ ಆಗಿರ್ತಾರಲ್ಲ ಆ ವ್ಯಕ್ತಿಯಲ್ಲಿ ಸಫಿಷಿಯೆಂಟ್ ನಂಬರಲ್ಲಿ ವೈರಸ್ಗಳಿರಬೇಕು, ಅಂದಾಗ ಮಾತ್ರ ಬೇರೆ ಒಂದು ಪರ್ಸನ್ಗೆ ಟ್ರಾನ್ಸ್ಮಿಷನ್ ಆಗುತ್ತೆ. ಈ ಒಂದು ಟ್ರಾನ್ಸ್ಮಿಷನ್ ತುಂಬ ಅನ್ಡಿಟೆಕ್ಟಬಲ್ ಕಂಡೀಷನಲ್ಲಿರುತ್ತೆ. ಏಕೆಂದರೆ HIV ಸಿಂಪ್ಟಮ್ಸ್ಗಳು ತುಂಬ ಲೇಟರ್ ಸ್ಟೇಜಲ್ಲಿ ಬರೋದ್ರಿಂದಾಗಿ ಹೇಗೆ ಇದು ಟ್ರಾನ್ಸ್ಮಿಷನ್ ಆಗುತ್ತೆ ಅಂತ ಕಂಡುಹಿಡಿಯೋದೇ ಕಷ್ಟ ಆಗಿಬಿಡುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಕಮ್ಯುನಿಕೇಬಲ್ ಡಿಸೀಸಸ್ ಬಗ್ಗೆ ಸರ್ಕಾರ ತೋರಿಸಿರುವಂತಹ ಒಂದು ಕನ್ಸರ್ನ್ ಅಥವಾ ಈ ಒಂದು NACO ಹೇಳಿರುವಂತಹ ಇನ್ಫಾರ್ಮೇಷನ್ನ ಪ್ರಕಾರ ಡ್ರಗ್ ಮೇಲೆ ನಾವು ಹೆಚ್ಚು ಫೋಕಸನ್ನು ಮಾಡಬೇಕು ಅನ್ನುವಂಥದ್ದು, ಈ ಒಂದು ಶಾರ್ಟೇಜನ್ನು ನಾವು ತಡೆಗಟ್ಟಬೇಕು ಅನ್ನುವಂಥದ್ದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ CD4 ಸೆಲ್ಲು ತುಂಬ ಇಂಪಾರ್ಟೆಂಟು, ಇಮ್ಯೂನ್ ಸಿಸ್ಟಮ್ನ ಒಂದು ಪಾರ್ಟ್ ಆಗಿದೆ ಅನ್ನುವಂಥದ್ದು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಹಾಗೂ ಆ್ಯಂಟಿ ರೆಟ್ರೋ ವೈರಲ್ ಥೆರಪಿ ಅಂದರೆ ಏನು, ವೈರಸ್ಗಳ ಒಂದು ಪ್ರೊಡಕ್ಷನನ್ನು ಕಡಿಮೆ ಮಾಡೋದಕ್ಕೋಸ್ಕರ, ವೈರಸ್ ಮಲ್ಟಿಪ್ಲಿಕೇಶನ್ ಆಗೋದಕ್ಕೋಸ್ಕರ ಡ್ರಗ್ಸನ್ನು ಬಳಕೆ ಮಾಡಲಾಗುತ್ತೆ. ಈ ರೀತಿಯಾಗಿ ವೈರಸ್ ಪ್ರೊಡಕ್ಷನನ್ನು ಕಡಿಮೆ ಮಾಡುವಂಥ ಒಂದು ಟೆಕ್ನಿಕ್ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಇನ್ನು ಮುಂದಿನ ಆರ್ಟಿಕಲ್, ದ ಇನ್ಜಸ್ಟಿಸ್ ಆಫ್ ಎಕ್ಸೆಪ್ಷನಲಿಸಮ್. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಸೋಷಿಯಲ್ ಜಸ್ಟಿಸ್ಗೆ ನಾವು ಕನೆಕ್ಟ್ ಮಾಡ್ಕೋಬೋದು. ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಅಂತಂದರೆ 2002ರಲ್ಲಿ ಬಿಲ್ಕಿಸ್ ಬಾನು ಅನ್ನುವಂತಹ ಒಬ್ಬ ಮಹಿಳೆಯ ಮೇಲೆ ಗ್ಯಾಂಗ್ ರೇಪ್ ಆಗಿರುತ್ತೆ ಮತ್ತು ಅವರ ಒಂದು ಫ್ಯಾಮಿಲಿಗೂ ಹಾರ್ಮ್ ಮಾಡಿರುವಂಥ ಸಿಚುವೇಶನ್ ಅಡಿನಲ್ಲಿ 2008ರಲ್ಲಿ ಲೈಫ್ ಇಂಪ್ರಿಸನ್ಮೆಂಟನ್ನು 11 ಜನಕ್ಕೆ ಕೊಡಲಾಗುತ್ತೆ. ಈ 11 ಜನ ಅಪರಾಧಿಗಳನ್ನು ಇವಾಗ ರಿಲೀಸ್ ಮಾಡಿದ್ದಾರೆ. ಇವರನ್ನು ರಿಲೀಸ್ ಮಾಡುವುದು ಒಂದು ಕ್ವಶನ್ ಮಾರ್ಕ್ ಆಗಿದೆ. ನಮ್ಮ ಲೀಗ್ಯಾಲಿಟಿಯನ್ನು ಕ್ವಶನ್ ಮಾಡಿದೆ. ಇದೊಂದು ಇಲ್ಲಿಗಲ್ ಕಂಡೀಷನ್ ಅನ್ನುವಂಥದ್ದಾಗಲಿ ಅಥವಾ ನಮ್ಮ ಒಂದು ಜಸ್ಟಿಸ್ಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಮಾರ್ಕನ್ನು ಅಥವಾ ಸೀರಿಯಸ್ ಆಗಿರುವಂಥ ಕನ್ಸರ್ನನ್ನು ಇಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಗುಜರಾತ್ ಗೌರ್ಮೆಂಟ್ ಇವರನ್ನೆಲ್ಲ ರಿಲೀಸ್ ಮಾಡಲಿಕ್ಕೆ ಒಂದು ಪವರನ್ನು ಯಾವ ರೀತಿಯಾಗಿ ಪಡ್ಕೊಂಡಿದೆ, ಯಾವ ರೀತಿಯಾದಂಥ ಲಾ ಅಪ್ಲಿಕೇಬಲ್ ಆಗಿದೆ ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ.
ಸೊ ಗುಜರಾತ್ನ ಒಂದು ರೆಮಿಷನ್ ಪಾಲಿಸಿ ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಾಗಿ ಬದಲಾವಣೆ ಆಗಿರುತ್ತೆ ಅಂತ ಸಪೋರ್ಟನ್ನು ಇವರು ತೆಗೆದುಕೊಳ್ಳೋಕ್ಕೆ ನೋಡೋದಾದರೆ 2014ರಲ್ಲಿ ಗುಜರಾತಲ್ಲಿ ಒಂದು ರಿಮಿಷನ್ ಪಾಲಿಸಿಯನ್ನು ತರಲಾಗುತ್ತೆ. ರಿಮಿಷನ್ ಅಂತಂದರೆ ಡ್ಯೂರೇಷನನ್ನು ಕಡಿಮೆ ಮಾಡುವಂಥದ್ದು, ಅಪರಾಧಿಯ ಒಂದು ಡ್ಯೂರೇಷನನ್ನು ಕಡಿಮೆ ಮಾಡುವಂಥ ಕಂಡೀಷನ್ನು. ಈ ಒಂದು ರಿವೈಸ್ಡ್ ರಿಮಿಷನ್ ಪಾಲಿಸಿ ನಡಿನಲ್ಲಿ ರೇಪ್ಗೆ ಸಂಬಂಧಪಟ್ಟಂತಹ ಅಪರಾಧಿಗಳಿರ್ತಾರಲ್ಲ ಅವರನ್ನು ಪ್ರೀ ಮೆಚ್ಯೂರ್ ರಿಲೀಸ್ ಮಾಡಲಿಕ್ಕೆ ಎಲಿಜಿಬಿಲಿಟಿ ಇಲ್ಲ ಅನ್ನೋದನ್ನು ಹೇಳಿರ್ತಾರೆ, ಅಥವಾ ಪ್ರೀ ಮೆಚ್ಯೂರ್ ರಿಲೀಸ್ ಮಾಡಲಿಕ್ಕೆ ಅವರು ಎಲಿಜಿಬಲ್ ಅನ್ನುವಂಥದ್ದು. ಆದರೆ ಈ ಒಂದು ಕೇಸ್ನಲ್ಲಿ ಇವಾಗ ಅವ್ರನ್ನ ರಿಲೀಸ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟು ಹೇಳಿರುವಂತಹ ಒಂದು ಕಂಡೀಷನ್ನ ಪ್ರಕಾರ ಅಥವಾ ಒಂದು ರೂಲ್ನ ಪ್ರಕಾರ ರಿಮಿಷನ್ ಕ್ವಶನ್ ಬಂದಾಗ 1992ನಲ್ಲಿರುವಂಥ ಒಂದು ರಿಮಿಷನ್ ಪಾಲಿಸಿನಲ್ಲಿ ರೇಪ್ ಕನ್ವಿಕ್ಟೆಡ್ ಪರ್ಸನನ್ನು ಈ ಒಂದು ಲಾ ನಡಿನಲ್ಲಿ ಅಥವಾ ರಿಮಿಷನ್ ನಡಿನಲ್ಲಿ ಎಕ್ಸ್ಕ್ಲೂಷನ್ ಮಾಡುವಂತಿಲ್ಲ ಅಂತ ಸುಪ್ರೀಂ ಕೋರ್ಟು ಎಂಫಸೈಸ್ ಮಾಡಿರುತ್ತೆ. ಆದರೆ ಗುಜರಾತಲ್ಲಿರುವಂಥ ರಿವೈಸ್ಡ್ ಪಾಲಿಸಿನಲ್ಲಿ ಇಲ್ಲಿ ಪ್ರೀ ಮೆಚ್ಯೂರ್ ರಿಲೀಸ್ಗೆ ಇವರು ಎಲಿಜಿಬಲ್ ಅಂತ ಹೇಳಿರ್ತಾರೆ. ಆದರೆ ಇವ್ರಿಗೆ 2008ರಲ್ಲಿ ಇಂಪ್ರಿಸನ್ಮೆಂಟನ್ನು ಕೊಟ್ಟಿರ್ತಾರೆ. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ 2008ರಲ್ಲಿ ಅವ್ರಿಗೆ ಪನಿಷ್ಮೆಂಟನ್ನು ಕೊಡಲಾಗಿರುತ್ತೆ. 2014ರಲ್ಲಿ ಈ ಒಂದು ಪಾಲಿಸಿ ಇರೋದ್ರಿಂದ 14 ಆದಮೇಲೆ ಯಾವ ರೀತಿಯಂಥ ಕೇಸ್ಗಳು ಬರುತ್ತಲ್ಲ ಆ ಟೈಮಲ್ಲಿ ಮಾತ್ರ ಹೊಸ ಪಾಲಿಸಿಯನ್ನು ಇನ್ಕ್ಲೂಡ್ ಮಾಡುವಂಥದ್ದು ಅಂತ ಗುಜರಾತ್ನ ಒಂದು ಸಪೋರ್ಟನ್ನು ನಾವಿಲ್ಲಿ ನೋಡ್ಬೋದು. ಸೊ ಒಟ್ಟಾರೆಯಾಗಿ ಇವರನ್ನು ರಿಲೀಸ್ ಮಾಡೋದು ಯಾವ ರೀತಿಯಾದಂತಹ ನ್ಯಾಯ ಅನ್ನುವಂಥದ್ದು. ಸೊ ಇದೊಂದು ಜಸ್ಟಿಸನ್ನು ಕೊಡ್ತಿದೆ ಅನ್ನುವಂಥ ಇಲ್ಲಿ ಕ್ವಶನ್ ಮಾರ್ಕ್ ಹೇಳಿದೆ. ಪಾಲಿಸಿ ಆಲ್ರೆಡಿ ರಿವೈಸ್ ಆಗಿದೆ, ಆದರೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಒಂದು ಗೈಡ್ಲೈನನ್ನು ಹಿಡ್ಕೊಂಡು ಪಾಲಿಸಿ ಯಾವಾಗ ಸ್ಟಾರ್ಟ್ ಆಗಿದೆ ಅದರ ನೆಕ್ಸ್ಟ್ ಪ್ರೊಸೆಸಲ್ಲಿ ನಾವು ಕನ್ಸಿಡರ್ ಮಾಡಬೇಕು. ಈ ಮೊದಲು ಕೊಟ್ಟಿರುವಂತಹ ಜಡ್ಜ್ಮೆಂಟನ್ನು ಈ ಪಾಲಿಸಿ ನಡಿನಲ್ಲಿ ಆದರೆ ತರ್ತಾ ಇಲ್ಲ ಅವರು. ಇನ್ ರಿಯಾಲಿಟಿಯಲ್ಲಿ ಈ ಪಾಲಿಸಿಯಲ್ಲಿರ್ತಕ್ಕಂಥ ಪಾಸಿಟಿವ್ ಇಂಟೆನ್ಷನ್ಸನ್ನು ಗುಜರಾತ್ ಗೌರ್ಮೆಂಟ್ ಇವಾಗ ಅರ್ಥ ಮಾಡ್ಕೋತಿಲ್ಲ. ಎಕ್ಸಿಕ್ಯೂಷನ್ ಲೆವೆಲಲ್ಲಿ ಇಂಟೆನ್ಷನ್ ಯಾವ ರೀತಿಯಾಗಿದೆ ಅಂತ ಅರ್ಥ ಮಾಡ್ಕೊತಿಲ್ಲ ಅನ್ನುವಂಥದ್ದು. ಸೊ ಇದೊಂದು ಇನ್ಜಸ್ಟಿಸ್ಗೆ ಸಂಬಂಧಪಟ್ಟಂತೆ ಸೀರಿಯಸ್ ಆಗಿರುವಂಥ ಕ್ವಶನ್ ಮಾರ್ಕ್ ಆಗಿದೆ ಅಂತ ನಾವಿಲ್ಲಿ ತಿಳ್ಕೋಬೇಕು. ಇನ್ನು ರೆಮಿಷನ್ ಹಾಗೂ ಪ್ರೀ ಮೆಚ್ಯೂರ್ ರಿಲೀಸ್ಗೆ ಬಂದಾಗ ಮೇಜರ್ ಡಿಫ್ರೆನ್ಸ್ ಯಾವ ರೀತಿಯಾಗಿದೆ. ಮೊದಲೇದಾಗಿ ರೆಮಿಷನ್, ಅಪರಾಧಿಗೆ 10 ವರ್ಷ ಜೈಲು ಶಿಕ್ಷೆ ಆಗಿದೆ ಅಂತಂದಾಗ ಈ ಒಂದು ಸೆಂಟೆನ್ಸಲ್ಲಿ ಡ್ಯೂರೇಷನನ್ನು ಕಡಿಮೆ ಮಾಡ್ತಾರೆ. ಯಾವ ಆಧಾರದ ಮೇಲೆ? ಅವರ ಒಂದು ಬಿಹೇವಿಯರ್ ಯಾವ ರೀತಿಯಾಗಿರುತ್ತೆ, ಅವರ ಒಂದು ಆ್ಯಕ್ಟಿವಿಟೀಸ್ ಯಾವ ರೀತಿಯಾಗಿರುತ್ತೆ, ಇದನ್ನೆಲ್ಲ ಅಬ್ಸರ್ವ್ ಮಾಡಿದಾದಮೇಲೆ ಅವ್ರಿಗೆ ಕನ್ಸೆಷನನ್ನು ಕೊಡಲಾಗುತ್ತೆ. 10 ಇಯರ್ಸ್ ಇದ್ದಾಗ ಅವರು ಎಷ್ಟು ಡೇಸನ್ನು ಅರ್ನ್ ಮಾಡಿರ್ತಾರೆ ಅದ್ರ ಬೇಸ್ ಮೇಲೆ ಅವ್ರನ್ನ ಅರ್ಲಿ ರಿಲೀಸ್ ಮಾಡ್ತಾರೆ. 8 ವರ್ಷ ಕಡಿಮೆ ಆಗ್ಬೋದು ಅಥವಾ 7 ಇಯರ್ಸ್ ಕಡಿಮೆ ಆಗ್ಬೋದು. ಈ ರೀತಿಯಾದಂತಹ ಪ್ರೊವಿಷನನ್ನು ನಾವು ಪ್ರಿಸನ್ಸ್ ಆ್ಯಕ್ಟ್ 1894 ನಡಿನಲ್ಲಿ ನೋಡ್ಬೋದು. ಇಲ್ಲಿ ನಿಮಗೆ ಒಂದು ಕ್ವಶನ್ ಅಂತಂದರೆ, ಪ್ರಿಸನ್ ಯಾವ ಸಬ್ಜೆಕ್ಟ್ ನಡಿನಲ್ಲಿ ಬರುತ್ತೆ? 3 ಸಬ್ಜೆಕ್ಟ್ ನಡಿನಲ್ಲಿ ಯೂನಿಯನ್, ಸ್ಟೇಟ್ ಆರ್ ಕನ್ಕರೆಂಟ್, ಈ ಮೂರಲ್ಲೂ ಯಾವ ಸಬ್ಜೆಕ್ಟಿಗೆ ಬಿಲಾಂಗ್ ಆಗುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಈ ರೀತಿಯಾಗಿ ಹಲವಾರು ಸ್ಟೇಟ್ಸ್ಗಳು ಡಿಫ್ರೆಂಟ್ ಆಗಿರುವಂತಹ ರೂಲ್ಸ್ಗಳನ್ನು ಡೆವಲಪ್ ಮಾಡ್ಕೊಂಡಿದ್ದಾರೆ. ಸೊ ಒಟ್ಟಾರೆಯಾಗಿ ಈ ಸಿಸ್ಟಮ್ ನಾವು ಪ್ರಿಸನ್ಸ್ ಆ್ಯಕ್ಟ್ 1894 ನಡಿನಲ್ಲಿ ನೋಡ್ಬೋದು. ಹಾಗೂ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ CRPC ನಡಿನಲ್ಲಿ ಲೈಫ್ ಇಂಪ್ರಿಸನ್ಮೆಂಟ್ ಆಗಿರುತ್ತಲ್ಲ, ಜೀವಾವಧಿ ಶಿಕ್ಷೆ ಆಗಿರುತ್ತಲ್ಲ, ಆ ಒಬ್ಬ ವ್ಯಕ್ತಿ ಸರಿಸುಮಾರು 14 ವರ್ಷಗಳ ಕಾಲ ಜೈಲಲ್ಲಿ ಟೈಮ್ ಸ್ಪೆಂಡ್ ಮಾಡಿರಬೇಕು, ಇಂಪ್ರಿಸನ್ ಆಗಿರಬೇಕು. ಅವರನ್ನು ಮಾತ್ರ ರಿಮಿಷನ್ ನಡಿನಲ್ಲಿ ಅಥವಾ ಪ್ರೀ ಮೆಚ್ಯೂರ್ ರಿಲೀಸ್ ನಡಿನಲ್ಲಿ ಕನ್ಸಿಡರ್ ಮಾಡ್ಬೋದು. ಈ ಎಲ್ಲ ಪ್ರವಿಧಾನಗಳನ್ನು ಕನ್ಸಿಡರ್ ಮಾಡಿ ಅವ್ರಿಗೆ ರೆಮಿಷನನ್ನು ಕೊಡಲಾಗುತ್ತೆ ಅನ್ನುವಂಥದ್ದು. ಇನ್ನು ಈ ಒಂದು ರೆಮಿಷನ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ಒಂದು ಕನ್ಸರ್ನ್ ಯಾವ ರೀತಿಯಾಗಿದೆ ಅಂತಂದರೆ, ನಾವು ಈ ಒಂದು ಪ್ರೊಸೆಸನ್ನು ಫಾಲೋ ಮಾಡೋದ್ರಿಂದ ಪ್ರಿಸ್ನರ್ಸ್ ಅವರ ರೈಟ್ ಟು ಲೈಫನ್ನು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ರೆಮಿಷನ್ ಅನ್ನೋದು ಇಂಪಾರ್ಟೆಂಟು. ಇದೊಂದು ರೈಟ್ ಆಗಿ ಆ್ಯಕ್ಟ್ ಆಗುತ್ತೆ, ಕೇವಲ ಇದು ಪ್ರಿವಿಲೇಜ್ ಅಲ್ಲ, ರೈಟ್ ಆಗಿ ನಾವು ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇನ್ನು ಸೆಕೆಂಡ್ ಪಾರ್ಟ್ ಪ್ರೀ ಮೆಚ್ಯೂರ್ ರಿಲೀಸ್ ಅಂತಂದಾಗ 161 ಆರ್ಟಿಕಲ್ ನಡಿನಲ್ಲಿ ಗವರ್ನರ್ಗೆ ಒಂದು ಪವರನ್ನು ಕೊಡಲಾಗುತ್ತೆ. CRPCನಲ್ಲಿರುವಂಥ ಯಾವುದೇ ಪ್ರೊವಿಷನನ್ನು ಬಳಕೆ ಮಾಡೋದಿಲ್ಲ. ಸೊ ಸ್ಟೇಟ್ ಗೌರ್ಮೆಂಟ್ ಡೆವಲಪ್ ಮಾಡಿರುವಂಥ ಈ ಒಂದು ರೂಲ್ಸ್ ನಡಿನಲ್ಲಿ ಆರ್ಟಿಕಲ್ 161 ನಡಿನಲ್ಲಿ ಏನು ಹೇಳುತ್ತೆ ಅಂತಂದರೆ, ಗವರ್ನರ್ಸ್ಗೆ ಒಂದು ಪವರನ್ನು ಕೊಡೋದ್ರ ಮುಖಾಂತರ ರೆಮಿಷನನ್ನು ಅವರು ಫಾಲೋ ಮಾಡ್ಬೋದು. ಜೀವಾವಧಿ ಶಿಕ್ಷೆಯನ್ನು ಕೊಟ್ಟರೂ ಸಹ ಅವರು ಯಾವುದೇ ರೀತಿಯಾದಂತಹ CRPCನಲ್ಲಿರುವಂಥ ಪ್ರೊವಿಷನನ್ನು ಫಾಲೋ ಮಾಡಬೇಕನ್ನುವಂಥ ಅವಶ್ಯಕತೆ ಇಲ್ಲ. ಪ್ರೀ ಮೆಚ್ಯೂರ್ ರಿಲೀಸ್ ನಡಿನಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲದೆ ಗವರ್ನರ್ ಅವರು ರಿಲೀಸ್ ಮಾಡ್ಬೋದು. ಈ ನಿಟ್ಟಿನಲ್ಲಿ ಇದು ಯಾವ ರೀತಿಯಾದಂಥ ಇನ್ಜಸ್ಟಿಸ್ಸು ಅನ್ನುವಂಥ ಕ್ವಶನ್ ಮಾರ್ಕನ್ನು ನಾವಿಲ್ಲಿ ನೋಡ್ಕೋಬೇಕು. ಸೊ ಒಟ್ಟಾರೆಯಾಗಿ ಗುಜರಾತ್ ಗೌರ್ಮೆಂಟು ಪಾಲಿಸಿ ಆಫ್ 1992ನಲ್ಲಿರುವಂತಹ ಒಂದು ಪ್ರವಿಧಾನವನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ರೇಪ್ ರಿಲೇಟೆಡ್ ಇರತಕ್ಕಂಥ ಅಪರಾಧಿಗಳನ್ನು ಇವರು ನ್ಯೂ ಪಾಲಿಸಿನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ ಅನ್ನುವಂಥದ್ದು. 11 ಜನ ಕ್ರಿಮಿನಲ್ಸ್ಗಳನ್ನು ಇವತ್ತು ಹೊರಗೆ ಬಿಟ್ಟಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ನಮ್ಮ ದೇಶದಲ್ಲಿ
ಸೆಕ್ಷುವಲ್ ಅಫೆನ್ಸಸ್ಗೆ ಸಂಬಂಧಪಟ್ಟಂತೆ ಅಥವಾ ಸೆಕ್ಷುವಲ್ ವೈಲೆನ್ಸಸನ್ನು ಹೆಚ್ಚು ನೋಡ್ತಾ ಇರೋದ್ರಿಂದ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷರಿನೂ ಸಹ ಪ್ರಾಪರ್ ಆಗಿರುವಂಥ ಒಂದು ಮೂವನ್ನು ತೆಗೆದುಕೊಳ್ಬೇಕು. ಸೆಂಟೆನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಕನ್ಸರ್ನನ್ನು ತೋರಿಸ್ಬೇಕು. ಇಂಟಿಗ್ರೇಟೆಡ್ ಲೆವೆಲಲ್ಲಿರುವಂಥ ಒಂದು ಅಪ್ರೋಚನ್ನು ತರಬೇಕು ಅನ್ನುವಂಥ ಒಂದು ಕನ್ಸರ್ನನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಸೊ ಕ್ರಿಮಿನಲ್ಗಳು ಈ ರೀತಿಯಾಗಿ ಎಸ್ಕೇಪ್ ಆಗೋದ್ರಿಂದ ನೆಕ್ಸ್ಟು ಈ ಒಂದು ರೇಪ್ಗೆ ಸಂಬಂಧಪಟ್ಟಂಥ ಕೇಸಸ್ಗಳು ಸಹ ಲಿಬರಲ್ ಆಗ್ಬೋದು ಅಥವಾ ಹೆಚ್ಚು ಗ್ರ್ಯಾಂಟೆಡ್ ಆಗಿ ಜನ ತೆಗೆದುಕೊಳ್ಬೋದು ಅನ್ನುವಂಥದ್ದು. ಸೊ ಈ ಒಂದು ಆರ್ಟಿಕಲಲ್ಲಿ ಗುಜರಾತ್ ತೆಗೆದುಕೊಂಡಿರುವಂಥ ಈ ಒಂದು ಡಿಸಿಷನ್ನು ಇವತ್ತು ಕನ್ವಿಕ್ಟ್ಸ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಹಾಗಾಗಿ ಎಕ್ಸೆಪ್ಷನಲಿಸಮ್ ಅನ್ನುವಂಥ ಒಂದು ಕನ್ಸಿಡರೇಷನ್ ಮುಖಾಂತರ ಇದು ಇನ್ಜಸ್ಟಿಸ್ ಆಗಿದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇನ್ನು ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಪಾಲಿಟಿಗೆ ಸಂಬಂಧಪಟ್ಟಂಥ ಕ್ವಶನನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.